ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ, ಎರಡನೇ ಮನೆಯಲ್ಲಿ ಬುಧ ಗ್ರಹ ಇದ್ದರೆ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತ ವಿಡಿಯೋದಲ್ಲಿ ಡೀಪ್ ಆಗಿ ತಿಳ್ಕೊಳ್ಳೋಣ. ಲಗ್ನದಿಂದ ಎರಡನೇ ಮನೆ ಅಂತ ಹೇಳಿದ್ರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇದು ಎರಡನೇ ಮನೆ. ಇಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ನಿಮ್ಮದು ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವರ ಹಣೆ ವಿಶಾಲವಾಗಿರ್ತದೆ. ಇವರ ಹಣೆ ವಿಶಾಲವಾಗಿ ಉಬ್ಬಿರ್ತದೆ ಅಂತ ಹೇಳ್ಬೋದು. ಎರಡನೇ ಮನೆಯಲ್ಲಿ ಬುಧ ಇದ್ದರೆ ಇವರ ಹಣೆ ಭಾಗ ತುಂಬ ವಿಶಾಲವಾಗಿರ್ತದೆ ಮತ್ತು ಫೈನಾನ್ಷಿಯಲಾಗಿ ತುಂಬ ಚೆನ್ನಾಗಿರ್ತಾರೆ ಇವರು. ಎರಡನೇ ಮನೆಯಲ್ಲಿ ಬುಧ ಇದ್ದರೆ ಆರ್ಥಿಕ ಸ್ಥಿತಿಯಲ್ಲಿ ತುಂಬ ಚೆನ್ನಾಗಿರ್ತಾರೆ ಮತ್ತು ಆರ್ಥಿಕ ಫೈನಾನ್ಷಿಯಲ್ ಆಗಿ ತುಂಬ ಲೆಕ್ಕಾಚಾರ ಭಾವ ಹೊಂದಿರ್ತಾರೆ. ಖರ್ಚು ಮಾಡುವಾಗ ತುಂಬ ಲೆಕ್ಕಾಚಾರವಾಗಿ ಖರ್ಚು ಮಾಡ್ತಾರೆ ಎರಡನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ. ಮತ್ತು ಇವರಿಗೆ ಯಾವಾಗ ಹೇಗೆ ಖರ್ಚು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿರ್ತದೆ ಬುಧ ಇದ್ದರೆ. ಮತ್ತು ಆಮೇಲೆ ಇವರಿಗೆ ಮಾತಿನ ಒಂದು ಶೈಲಿ ತುಂಬ ಚೆನ್ನಾಗಿರ್ತದೆ. ಯಾವಾಗ ಹೇಗೆ ಮಾತಾಡಬೇಕು, ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ತುಂಬ ಚೆನ್ನಾಗಿ ಇವರಿಗೆ ಗೊತ್ತಿರ್ತದೆ. ಮಾತಿನ ಒಂದು ಸ್ಕಿಲ್, ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಒಂದು ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಇವರಿಗೆ. ಮತ್ತು ಸ್ವಲ್ಪ ಸ್ವಾರ್ಥಿಯಾಗಿರ್ತಾರೆ ಇವರು. ತುಂಬ ಒಂದು ಸ್ವಾರ್ಥಿಯಾಗಿರ್ತಾರೆ, ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ, ತುಂಬ ಬುದ್ಧಿವಂತರಾಗಿರ್ತಾರೆ. ಮತ್ತು ಮದುವೆ ನಂತರ ಇವರಿಗೆ ಆಸ್ತಿ ಸಿಗ್ಬೋದು. ಮತ್ತು ಮದುವೆ ನಂತರ ಇವರಿಗೆ ಅತ್ತೆ ಮಾವನ ಕಡೆಯಿಂದ ತುಂಬ ಲಾಭ ಆಗ್ಬೋದು ಅಂತ ಹೇಳ್ಬೋದು. ಮತ್ತು ಇವರ ಬರವಣಿಗೆ ರೈಟಿಂಗ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ. ಎರಡನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ಬರವಣಿಗೆ ಶಕ್ತಿ, ರೈಟಿಂಗ್ ಸ್ಕಿಲ್ ಚೆನ್ನಾಗಿರ್ತದೆ. ಮತ್ತು ಒಳ್ಳೆ ರೈಟರ್ ಆಗಿರ್ತಾರೆ. ಮತ್ತು ಜನ ಇವರ ಮಾತಿಗೆ ಅಟ್ರಾಕ್ಟ್ ಆಗ್ತಾರೆ. ಇವರ ಒಂದು ಮಾತಿಗೆ ಜನ ಬೇಗ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ಮುಖ ನೋಡಲಿಕ್ಕೆ ಇವರ ಫೇಸ್ ನೋಡಲಿಕ್ಕೆ ತುಂಬ ಯಂಗ್ ಲುಕ್ ಇರ್ತಾರೆ. ಮತ್ತು ಇವರಿಗೆ ಹಣ ಹೇಗೆ ಖರ್ಚು ಮಾಡಬೇಕು, ಯಾವ ಖರ್ಚು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಫೈನಾನ್ಷಿಯಲ್ ನಾಲೆಜ್ ಚೆನ್ನಾಗಿರ್ತದೆ. ಆರ್ಥಿಕ ಜ್ಞಾನ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಮತ್ತು ಎರಡನೇ ಮನೆಯಲ್ಲಿ ಬುಧ ಇದ್ದರೆ ಅವರಿಗೆ ಶಾರೀರಿಕ ಶ್ರಮಕ್ಕಿಂತ ಈ ಬುದ್ಧಿಯ ಮೂಲಕ ಕೆಲಸ ಮಾಡೋದು ತುಂಬ ಇಷ್ಟ ಆಗುತ್ತೆ ಇವರಿಗೆ. ಮತ್ತು ಫ್ಯಾಮಿಲಿ ಜೊತೆ ಕೂಡ ಚೆನ್ನಾಗಿರ್ತಾರೆ. ಫ್ಯಾಮಿಲಿ ಜೊತೆ ಕೂಡ ತುಂಬ ಇವರ ಫ್ಯಾಮಿಲಿ ಜೊತೆ ತುಂಬ ಒಂದು ಚೆನ್ನಾಗಿರ್ತದೆ. ಎರಡನೇ ಮನೆಯಲ್ಲಿ ಬುಧ ಗ್ರಹ ಇದ್ದರೆ. ಇದು ಎರಡನೇ ಮನೆಯಲ್ಲಿ ಬುಧ ಗ್ರಹ ಇದ್ದರೆ ಕೊಡುವಂಥ ಒಂದು ಫಲಗಳು. ಲಗ್ನದಿಂದ ಎರಡನೇ ಮನೆಯಲ್ಲಿ ಏನಾದರೂ ಬುಧ ಗ್ರಹ ಇದ್ದರೆ ಅವರಿಗೆ ಒಂದು ಕಮ್ಯುನಿಕೇಷನ್ ಚೆನ್ನಾಗಿ ಕೊಡ್ತದೆ. ಮಾತಿನಲ್ಲಿ ತುಂಬ ಚೆನ್ನಾಗಿರ್ತಾರೆ. ಈ ಉದಾಹರಣೆಗೆ ನೀವು ಈ ಸೇಲ್ಸ್ ಮ್ಯಾನ್ ಈ ಥರ ನೋಡ್ತಿರಲ್ಲ, ಕಾಲ್ ಸೆಂಟರಲ್ಲಿ ಕೆಲಸ ಮಾಡೋರು, ಅವರಿಗೆ ಮಾತಿನಲ್ಲಿ ತುಂಬ ಹಿಡಿತಾ ಇರ್ತದೆ. ಅವರಿಗೆ ಹೆಚ್ಚಿನ ಜನರಿಗೆ ಅವರಿಗೆ ಬುಧ ಎರಡನೇ ಮನೆಯಲ್ಲಿ ಇದ್ದೇ ಇರ್ತಾನೆ. ಎರಡನೇ ಮನೆಯಲ್ಲಿ ಬುಧ ಇದ್ದರೆ ಅವರಿಗೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರ್ತದೆ. ಒಳ್ಳೆ ಚೆನ್ನಾಗಿ ಕಮ್ಯುನಿಕೇಷನ್ ಇರ್ತದೆ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಾದ್ರೆ ನಮ್ಮದು ದೂರವಾಣಿ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ಸ್ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಸಿಗೋಣ. ನಮಸ್ಕಾರ.